ನಾನು ಸಿದ್ದರಾಮಣ್ಣವರು ನನ್ನನ್ನು ಯತ್ನಾಳವರು ಬಹಳ ಹೊಗಳಿದ್ರು. ಸಿದ್ದರಾಮಯ್ಯನವ್ರನ್ನ ಅಂದ್ರೆ ಗಟ್ಟಿ ನೀವಿರ್ಬೇಕು. ಇದನ್ನ ಬಣ್ಣ ಹಚ್ಚಕ್ ಹೋಗ್ಬೇಡ್ರಿ. ನಮಗ ಸಿದ್ದರಾಮಯ್ಯನವ್ರ ಬಳಿ ಒಂದ್ ಕೆಲಸಕ್ಕೆ ಹೋಗಿಲ್ಲ, ಅವ್ರ ಕಚೇರಿಗೆ ಹೋಗಿಲ್ಲ, ಅವ್ರ ಮಾರಿ ನೋಡಿಲ್ಲ. ನೀವು ಅಂತ ಹೇಳಿದ್ರಿ. ನೀವು ಹಿಂಗ ಹಾಕಿ ಫುಲ್ ಟಾಸ್ ಹೊಡೆದ್ರೆ ಯತ್ನಾಳ್ ಏನೂ ಆಗೋದಿಲ್ಲ. ಯತ್ನಾಳ್ ಸಿದ್ದರಾಮಯ್ಯನವ್ರ ಬಳಿ ಹೋಗಿಲ್ಲ, ಯಾವುದೇ ನನ್ನ ಪರವಾಗಿ ಕೆಲಸ ಮಾಡ್ಕೊಂಡಿಲ್ಲ. ನಾನು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಲ್ಲ. ಬಿಡಿ, ಯತ್ನಾಳ್ ಅವರು ಇದ್ದಿದ್ದು ನನ್ನೇನು ಕೂಡ ನಾವು ಈ ಕನ್ನಡ ಮೀಸಲಾತಿ ಬಗ್ಗೆ ಸಿಎಂ ಅವರು ಪೋಸ್ಟ್ಗಳನ್ನ ಪದೇ ಪದೇ ಚೇಂಜ್ ಮಾಡೋದ್ರಿಂದ ಬೇರೆ ಯಾರ್ದಾಗಿದ್ರೆ ಪರವಾಗಿಲ್ಲ, ಬೇರೆ ಯಾರೋ ಮಾಡಿದ್ರೆ ಪರವಾಗಿಲ್ಲ. ಸಿಎಂ ಅಫಿಷಿಯಲ್ ಖಾತೆಯಿಂದ 3 ಬಾರಿ ಚೇಂಜು. ನೀವು ಕನ್ನಡ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷರು. ನೀವು ನಿಮ್ಮ ಜೀವನ ಪ್ರಾರಂಭ ಮಾಡಿದ್ದೆ ಅಲ್ಲಿ. ನಿಮ್ಮಿಂದ ನಾವು ಇದನ್ನ ಬಯಸಿರಲಿಲ್ಲ. ಅದಕ್ಕೆ ಒಂದು ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ಲಿ. ಈ ಪತ್ರಿಕೆಯಲ್ಲಿ ಬಂದಿರೋವಂಥದ್ದು ಪದೇ ಪದೇ ಹಾಕಿದ್ದಾರೆ. ಅದರಲ್ಲಿ ಪೋಸ್ಟ್ ಅಳಿಸಿ ಹೊಸ ಪೋಸ್ಟ್ ಮಾಡಿದ ಮುಖ್ಯಮಂತ್ರಿ ಅಂತ. ಮುಖ್ಯಮಂತ್ರಿಗಳಿಗೆ ಇದು ಒಳ್ಳೇದಲ್ಲ, ಈ ಬೆಳವಣಿಗೆ ಒಳ್ಳೇದಲ್ಲ. ದಯವಿಟ್ಟು ನೀವು ತೀರ್ಮಾನ ಮಾಡಿದ್ರೆ ಅದು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಯಿತು ಅಂತ ಪೋಸ್ಟ್ ಆಯಿತು. ಮೊದಲು 100% ಮೀಸಲಾತಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಅಂತ ನಿಮ್ಮ ಇಲಾಖೆ ಇದರಿಂದ ಪೋಸ್ಟ್ ಮಾಡಿದ್ರು. ಅದಾದ್ಮೇಲೆ ಮತ್ತೆ ಕ್ಯಾಬಿನೆಟ್ ಅಲ್ಲಿ ಆ ಥರ ತೀರ್ಮಾನನೇ ಆಗಿಲ್ಲ ಅಂತಾನೆ ಮತ್ತೆ ಪೋಸ್ಟ್ ಹಾಕಿದ್ದಾರೆ. ಇದೇನು ಒಂಥರ ತೊಗಲಕ್ಕ ದರ್ಬಾರ್ ಆದಂಗಾಗಿದೆ. ಅದಕ್ಕೋಸ್ಕರ ದಯವಿಟ್ಟು ರಾಜ್ಯದ ಕನ್ನಡಿಗರಿಗೆ ಒಂದು ಮೆಸೇಜ್ ಹೋಗಬೇಕಾಗಿದೆ. ದಯವಿಟ್ಟು ಕ್ಲಾರಿಫಿಕೇಶನ್ ಮಾಡಿ. ದಯವಿಟ್ಟು ನಾನು ಸಿದ್ದರಾಮಣ್ಣವರು ನನ್ನನ್ನು ಯತ್ನಾಳವರು ಬಹಳ ಹೊಗಳಿದ್ರು. ಸಿದ್ದರಾಮಯ್ಯನವ್ರನ್ನ ಅಂದ್ರೆ ಗಟ್ಟಿ ನೀವಿರ್ಬೇಕು. ಇದನ್ನ ಬಣ್ಣ ಹಚ್ಚಕ್ ಹೋಗ್ಬೇಡ್ರಿ. ನಮಗ ಸಿದ್ದರಾಮಯ್ಯನವ್ರ ಬಳಿ ಒಂದ್ ಕೆಲಸಕ್ಕೆ ಹೋಗಿಲ್ಲ, ಅವ್ರ ಕಚೇರಿಗೆ ಹೋಗಿಲ್ಲ, ಅವ್ರ ಮಾರಿ ನೋಡಿಲ್ಲ. ನೀವು ಅಂತ ಹೇಳಿದ್ರಿ. ನೀವು ಹಿಂಗ ಹಾಕಿ ಫುಲ್ ಟಾಸ್ ಹೊಡೆದ್ರೆ ಯತ್ನಾಳ್ ಏನೂ ಆಗೋದಿಲ್ಲ. ಯತ್ನಾಳ್ ಸಿದ್ದರಾಮಯ್ಯನವ್ರ ಬಳಿ ಹೋಗಿಲ್ಲ, ಯಾವುದೇ ನನ್ನ ಪರವಾಗಿ ಕೆಲಸ ಮಾಡ್ಕೊಂಡಿಲ್ಲ. ನಾನು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಲ್ಲ. ಬಿಡಿ, ಯತ್ನಾಳ್ ಅವರು ಇದ್ದಿದ್ದು ನನ್ನೇನು ಕೂಡ ನಾವು ಈ ಕನ್ನಡ ಮೀಸಲಾತಿ ಬಗ್ಗೆ ಸಿಎಂ ಅವರು ಪೋಸ್ಟ್ಗಳನ್ನ ಪದೇ ಪದೇ ಚೇಂಜ್ ಮಾಡೋದ್ರಿಂದ ಬೇರೆ ಯಾರ್ದಾಗಿದ್ರೆ ಪರವಾಗಿಲ್ಲ, ಬೇರೆ ಯಾರೋ ಮಾಡಿದ್ರೆ ಪರವಾಗಿಲ್ಲ. ಸಿಎಂ ಅಫಿಷಿಯಲ್ ಖಾತೆಯಿಂದ 3 ಬಾರಿ ಚೇಂಜು. ನೀವು ಕನ್ನಡ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷರು. ನೀವು ನಿಮ್ಮ ಜೀವನ ಪ್ರಾರಂಭ ಮಾಡಿದ್ದೆ ಅಲ್ಲಿ. ನಿಮ್ಮಿಂದ ನಾವು ಇದನ್ನ ಬಯಸಿರಲಿಲ್ಲ. ಅದಕ್ಕೆ ಒಂದು ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ಲಿ. ಈ ಪತ್ರಿಕೆಯಲ್ಲಿ ಬಂದಿರೋವಂಥದ್ದು ಪದೇ ಪದೇ ಹಾಕಿದ್ದಾರೆ. ಅದರಲ್ಲಿ ಪೋಸ್ಟ್ ಅಳಿಸಿ ಹೊಸ ಪೋಸ್ಟ್ ಮಾಡಿದ ಮುಖ್ಯಮಂತ್ರಿ ಅಂತ. ಮುಖ್ಯಮಂತ್ರಿಗಳಿಗೆ ಇದು ಒಳ್ಳೇದಲ್ಲ, ಈ ಬೆಳವಣಿಗೆ ಒಳ್ಳೇದಲ್ಲ. ದಯವಿಟ್ಟು ನೀವು ತೀರ್ಮಾನ ಮಾಡಿದ್ರೆ ಅದು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಯಿತು ಅಂತ ಪೋಸ್ಟ್ ಆಯಿತು. ಮೊದಲು 100% ಮೀಸಲಾತಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಅಂತ ನಿಮ್ಮ ಇಲಾಖೆ ಇದರಿಂದ ಪೋಸ್ಟ್ ಮಾಡಿದ್ರು. ಅದಾದ್ಮೇಲೆ ಮತ್ತೆ ಕ್ಯಾಬಿನೆಟ್ ಅಲ್ಲಿ ಆ ಥರ ತೀರ್ಮಾನನೇ ಆಗಿಲ್ಲ ಅಂತಾನೆ ಮತ್ತೆ ಪೋಸ್ಟ್ ಹಾಕಿದ್ದಾರೆ. ಇದೇನು ಒಂಥರ ತೊಗಲಕ್ಕ ದರ್ಬಾರ್ ಆದಂಗಾಗಿದೆ. ಅದಕ್ಕೋಸ್ಕರ ದಯವಿಟ್ಟು ರಾಜ್ಯದ ಕನ್ನಡಿಗರಿಗೆ ಒಂದು ಮೆಸೇಜ್ ಹೋಗಬೇಕಾಗಿದೆ. ದಯವಿಟ್ಟು ಕ್ಲಾರಿಫಿಕೇಶನ್ ಮಾಡಿ. ದಯವಿಟ್ಟು